ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂಜೆಗೂ ಮುನ್ನ ನಾವು ಆಹಾರ ಸೇವಿಸಬಾರದು, ಆಹಾರ ಸೇವಿಸಿದರೆ ತೊಂದರೆ ಇರಲ್ಲ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ಪೂಜೆಯನ್ನು ಮಾಡುವಾಗ, ವ್ರತವನ್ನು ಮಾಡುವಾಗ ಕೆಲವೊಂದು ಆಹಾರ ನಿಯಮಗಳನ್ನು, ವಸ್ತುಗಳನ್ನು ಸೇವಿಸಬಾರದು. ಆದರೆ ಪೂಜೆ ಮಾಡುವ ಮೊದಲೇ ಯಾವ ಆಹಾರಗಳನ್ನು ಸೇವಿಸಬಹುದು ಎಂದು ಹೇಳಲಾಗಿದೆ. ಪೂಜೆ ಮಾಡುವ ಮುನ್ನ ನಾವು ಯಾವೆಲ್ಲ ಆಹಾರ ಸೇವಿಸಬಹುದು, ಯಾವ ಆಹಾರವನ್ನು ಪೂಜೆಯ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಅಥವಾ ಆಚರಣೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಪೂಜೆ ಮತ್ತು ಧಾರ್ಮಿಕ ಚಟುವಟಿಕೆಗಳ ಮೂಲಕ ಒಬ್ಬ ವ್ಯಕ್ತಿಯು ಸದ್ಗುಣಶೀಲ ಫಲಿತಾಂಶಗಳನ್ನು ಪಡೆಯುತ್ತಾನೆ. ಕುಟುಂಬದಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಇದಲ್ಲದೆ ಪೂಜೆ ಅಥವಾ ಯಾವುದೇ ಇತರ ಧಾರ್ಮಿಕ ಚಟುವಟಿಕೆಯನ್ನು ಮಾಡುವ ಮೊದಲು ದೇಹ ಮತ್ತು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ. ನಾವು ನಮ್ಮನ್ನು ದೇವರ ಪೂಜೆ ಮತ್ತು ಮಂತ್ರಗಳ ಪಠಣಕ್ಕೆ ಸೀಮಿತಗೊಳಿಸಿಕೊಳ್ಳಲು ಸ್ನಾನ ಮಾಡುವಂತಹ, ಶುದ್ಧವಾದ ಬಟ್ಟೆಯನ್ನು ಧರಿಸುವಂತಹ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವಂತಹ ನಿಯಮಗಳನ್ನು ಪಾಲಿಸಬೇಕು. ಆಹಾರವನ್ನು ಸೇವಿಸುವ ವಿಚಾರಕ್ಕೆ ಬಂದಾಗ, ನಾವು ಊಟ ಮಾಡಿದ ನಂತರವೂ ದೇವರ ಪೂಜೆಯನ್ನು ಮಾಡಬೇಕೇ ಅಥವಾ ಬೇಡವೇ ಎಂಬುದು ತುಂಬಾನೇ ಮುಖ್ಯವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರು ಔಷಧಿಗಳನ್ನು ತೆಗೆದುಕೊಂಡು ನಂತರ ಪೂಜೆ ಮಾಡಬಹುದು. ಶಾಸ್ತ್ರಗಳ ಪ್ರಕಾರ ಔಷಧಿಗಳನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಲಾಗಿದೆ, ಏಕೆಂದರೆ ಇದು ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರವಾದ್ದರಿಂದ ನಾವು ಅವುಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಬಹುದು. ಔಷಧಿಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡುವುದರಿಂದ ಪೂಜೆಯಲ್ಲಿ ಯಾವುದೇ ರೀತಿಯಾದ ಅಪಚಾರವಾಗುವುದಿಲ್ಲ. ಎರಡನೆಯದು ಕಬ್ಬನ್ನು ಕೂಡ ನಾವು ಶುಭ ಹಾಗೂ ಪವಿತ್ರವೆಂದು ಪರಿಗಣಿಸುತ್ತೇವೆ. ಕಬ್ಬು ನೈಸರ್ಗಿಕವಾಗದೆ ಮತ್ತು ಶುದ್ಧವಾದ ಆಹಾರವೆಂದು ಪರಿಗಣಿಸಲಾಗಿರುತ್ತದೆ. ಹಾಗಾಗಿ ಕಬ್ಬನ್ನು ಪೂಜೆ ಪುನಸ್ಕಾರಗಳಲ್ಲಿ ಬಳಸುತ್ತೇವೆ. ಕಬ್ಬನ್ನು ಸೇವಿಸಿದ ನಂತರ ಕೂಡ ನಾವು ಪೂಜೆಯನ್ನು ಮಾಡಬಹುದು. ಆದ್ದರಿಂದ ಪೂಜೆಗೆ ಯಾವುದೇ ಅಶುದ್ಧವಾಗುವುದಿಲ್ಲ. ಮೂರನೆಯದು ಹಣ್ಣುಗಳನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಹಣ್ಣುಗಳನ್ನು ಅಂತರ್ಗತವಾಗಿ ಸಾತ್ವಿಕವಾದ ಹಾಗೂ ಪವಿತ್ರವಾದ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಹಣ್ಣುಗಳನ್ನು ಸೇವಿಸಿ ಸ್ನಾನವನ್ನು ಮಾಡಿ ಪೂಜೆ ಮಾಡಬೇಕೆನ್ನುವ ನಿಯಮವಿಲ್ಲ. ಸ್ನಾನ ಮಾಡಿ ಹಣ್ಣುಗಳನ್ನು ಸೇವಿಸಿದ ನಂತರವೂ ನಾವು ನೇರವಾಗಿ ಪೂಜೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದು. ವೀಳ್ಯದೆಲೆ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಯನ್ನು ತುಂಬಾನೇ ಪವಿತ್ರವೆಂದು, ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಶುಭ ಸಮಾರಂಭಗಳಲ್ಲಿ, ಪೂಜೆ ಹವನಗಳಲ್ಲೂ ಬಳಸಲಾಗುತ್ತದೆ. ಅದನ್ನು ಸೇವಿಸಿದ ನಂತರವೂ ನಾವು ನಮ್ಮನ್ನು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಳ್ಳಬಹುದು. ನೀರು ಜೀವನದ ಆಧಾರವೆಂಬ ನಂಬಿಕೆ ಇದೆ. ಪೂಜೆ ಮಾಡುವಾಗ ನಾವು ನೀರನ್ನು ಕುಡಿಯಬಹುದೇ ಅಥವಾ ಬೇಡವೇ ಅಂತಾನೂ ಎಲ್ಲರಿಗೂ ಇರುತ್ತೆ. ನೀರು ಕುಡಿಯಬಹುದಾ ಅಂದ್ರೆ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತದೆ. ದೇವರ ಪೂಜೆಯನ್ನು ಮಾಡುವಾಗ ನೀರನ್ನು ಕುಡಿದು ಪೂಜೆಯನ್ನು ಮಾಡುವುದಕ್ಕೆ ಸಂಬಂಧಿಸಿದಂತೆ
ಯಾವುದೇ ನಿಬಂಧನೆಗಳಿಲ್ಲ. ಪೂಜೆ ಮಾಡುವುದಕ್ಕೂ ಮುನ್ನ ನಾವು ನೀರನ್ನು ಕುಡಿದ ನಂತರ ಪೂಜೆಯನ್ನು ಮಾಡಬಹುದಾಗಿದೆ. ಇಂತಹ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾನೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಗಡ್ಡೆ ಗೆಣಸುಗಳು. ಸಿಹಿ ಗೆಣಸು, ಆಲೂಗಡ್ಡೆ ಇತ್ಯಾದಿಗಳನ್ನು ಬೇರು ಮತ್ತು ಬೇರಿನಲ್ಲಿ ಬೆಳೆಯುವಂತಹ ಸಾತ್ವಿಕ ಆಹಾರ ವಸ್ತುಗಳನ್ನು ಸೇವಿಸಬಹುದು ಎಂದು ಪರಿಗಣಿಸಲಾಗುತ್ತದೆ. ಈ ವಸ್ತುಗಳನ್ನು ಸಾತ್ವಿಕ ಗುಣಗಳನ್ನು ಹೊಂದಿರುವುದರಿಂದ ಪೂಜೆಗೆ ಯಾವುದೇ ಅಡ್ಡಿಯನ್ನುಂಟು ಮಾಡುವುದಿಲ್ಲ. ಇಂತಹ ಆಹಾರಗಳನ್ನು ಸೇವಿಸಿದ ನಂತರ ಕೂಡ ನಾವು ದೇವರ ಪೂಜೆಯನ್ನು ಮಾಡಬಹುದು ಎಂದು ಹೇಳಲಾಗಿದೆ. ಹಾಲು. ಹಸುವನ್ನು ಹಿಂದೂ ಧರ್ಮದಲ್ಲಿ ಗೋಮಾತೆ ಎಂದು ಕರೆಯಲಾಗುತ್ತದೆ. ಹಸುವಿನಿಂದ ನಾವು ಪಡೆದುಕೊಳ್ಳುವ ಪ್ರತಿಯೊಂದು ವಸ್ತುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಗೋಮೂತ್ರವಾಗಿರಬಹುದು, ಸಗಣಿಯಾಗಿರಬಹುದು, ಹಾಲಿನಿಂದ ತಯಾರಿಸಿದ ತುಪ್ಪವಾಗಿರಬಹುದು, ಹಾಲಾಗಿರಬಹುದು, ಇವೆಲ್ಲವೂ ಪೂಜೆಯಲ್ಲಿ ಪವಿತ್ರವಾದ ಸ್ಥಾನ ಪಡೆದಿದೆ. ನಾವು ಉಪವಾಸವನ್ನು ಮಾಡುತ್ತಿದ್ದರೆ, ದೇವರ ಪೂಜೆಯನ್ನು ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ಹಾಲನ್ನು ಕುಡಿದು ಪೂಜೆಯನ್ನು ಉಪವಾಸವನ್ನು ಮಾಡಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.